ಸರ್ ನಾನಿಷ್ಟೆಲ್ಲ ಪೀಠಿಕೆ ಹಾಕಿದೆ ಖರೆ, ಇದೆಲ್ಲ ಏನು ಬಹಳ ದೊಡ್ಡ ವಿಷಯ ಅಲ್ಲ. ನೀವು ಆ ಥರ ಪ್ರಗತಿಪರ ಕವಿತೆಗಳ ಮೂಲಕ ನಿಮ್ಮ ಬದುಕನ್ನು ರೂಪಿಸಿಕೊಳ್ಳಿಕ್ಕೆ ನೀವೊಂದು ಜನ ನೋಡುವ ಒಂದು ಇಸ್ಲಾಂ ಅಂತ ಅನಿಸ್ಕೊಂಡ್ರು ಕೂಡ ಹೇಗೆ ಈ ಲಿಂಗಾಯತಿಸಮ್ ಈ ಜನಪರ ಕಾಳಜಿಯ ಪ್ರಭಾವ ನಿಮ್ಮ ಬಾಲ್ಯದಲ್ಲಾಯಿತು? ಎರಡು ಮುಖ್ಯ ಕಾರಣಗಳಿದ್ದಾವೆ. ಒಂದು ನನ್ನ ತಂದೆ, ಅವರು ನಿರಕ್ಷರಿ ತಂದೆ, ಆದರೆ ಅವರ ಜೀವನ ಒಂದು ಶರಣರ ಸೂಫಿ ಸಂತರ ಜೀವನ ಥರ ಇತ್ತು. ಅವರು ಕೂಲಿ ಮಾಡ್ತಾಯಿದ್ರು. ಒಂದು ಸಲ ಏನಾಯಿತು ಅಂದರೆ, ನಾನು ಅವಾಗ ಎರಡನೇತೆ ಇರ್ಬೋದು, ಒಬ್ಬರು ಮೌಲಾನ ಬಂದರು ರಸ್ತೆ ಮೇಲೆ. ನಾನು ತಂದೆ ಕೂಡ ಹೋಗ್ತಾಯಿದ್ದೆ. ಅವರು ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು. ಕೈನಲ್ಲಿ ಕುರುಪಿ ಮತ್ತು ಹಗ್ಗ ಎಲ್ಲ ಇತ್ತು. ಆಮೇಲೆ ಅವರು ಕೇಳಿದ್ರು, ಏನು ಅಬ್ದುಲ್ ಸಾಹೇಬ್ರೆ, ನೀವು ನಮಾಜ್ಗೆ ಬರೋದಿಲ್ಲಲ್ಲ ಅಂತಂದರು. ಅದಕ್ಕೆ ಅವರು ನಮಾಜ್ಗೆ ಹೋಗ್ತಾ ಇದ್ದೀನಿಲ್ಲ ಅಂತ ಹೇಳಿ ತೋರಿಸಿದ್ರು. ಕಾಯಕ ಹಾಂ, ಕೂಲಿ ಕೆಲಸಕ್ಕೆ ಹೋಗೋದೇ ನಮಾಜು. ಹಾಂ, ನಮಾಜ್ಗೆ ಹೊಂಟಿದ್ದೀನಲ್ಲ ಅಂತಂದರು. ಇದು ನನ್ನ ಮೇಲೆ ಭಾಳ ಆಳವಾದ ಪರಿಣಾಮ ಬೀರ್ತು. ಆವಾಗ ಬಸವಣ್ಣದು ಏನು ಗೊತ್ತಿದ್ದಿದ್ದಿಲ್ಲ. ಆದರೆ ನಮ್ಮ ತಂದೆ ಒಂದು ಮಾತನ್ನು ಯಾವಾಗಲೂ ಹೇಳ್ತಾಯಿದ್ರು, ಬಸವಣ್ಣ ಎಲ್ಲರನ್ನೂ ಒಂದಾಗಿ ಕಂಡ್ರು, ಒಂದೇ ಮಾತು ಹೇಳ್ತಾಯಿದ್ರು. ನಿರಕ್ಷರ ಅವ್ರೇನು ವಚನ ಎಲ್ಲಿ ಓದಿದ್ರು ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ, ಆದರೆ ಬಸವಣ್ಣನ ಬಗ್ಗೆ ಭಾಳ ಅಭಿಮಾನ ಇತ್ತು. ನನಗೆ ಅವಾಗೇನೂ ಅರ್ಥ ಆಗ್ತಿದ್ದಿಲ್ಲ. ಮುಂದೆ ನಾನು 7ನೇತೆ ಇದ್ದಾಗ, ಇದು 1964ರಲ್ಲಿ, 60 ವರ್ಷದ ಹಿಂದೆ, ನಮ್ಮ ಅಜ್ಜಿ ಬಿಜಾಪುರದ ಸಿದ್ದೇಶ್ವರ ಗುಡಿ ಪಕ್ಕದಲ್ಲಿ ಒಂದು ಬೇವಿನ ಮರದ ಕೆಳಗೆ ಬಾಳೆಹಣ್ಣು ಮಾರ್ತಾಯಿದ್ಲು. ನಮ್ಮ ಶಾಲೆಯಿಂದ 5 ನಿಮಿಷದ ದಾರಿ ಅದು. ನಾನು ಹೋಗಿ ನಮ್ಮ ಅಜ್ಜಿ ಹತ್ರ ಕುಳಿತು ಒಂದು ಬಾಳೆಹಣ್ಣು ಕೊಡ್ತಾಯಿದ್ಲು. ಒಂದು ಬಾಳೆಹಣ್ಣು ತಿಂದು ಮನೆಗೆ ಹೋಗ್ತಾಯಿದ್ದೆ. ಹೀಗಾಗಿ ಭಾಳ ಒಂದು ಅಜ್ಜಿ ನಂದು ಭಾಳ ಒಂದು ಆತ್ಮೀಯತೆ, ಇನ್ನೊಂದು ಬಾಳೆಹಣ್ಣು. ಹೀಗಾಗಿ ಹೋಗ್ತಾವಾಗ ಅಲ್ಲಿ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇದೆ. ಅದರ ಎದುರುಗಡೆನೆ, ಸಿದ್ದೇಶ್ವರ ಗುಡಿಯ ಎದುರುಗಡೆನೆ ಒಬ್ಬರು ಅಜ್ಜ ನಡ್ಕೊತ ಬರ್ತಾಯಿದ್ರು. ಅವರು ಭಾಳ ಪುಟ್ಟ ಹೆಜ್ಜೆ ಇಡ್ತಾಯಿದ್ರು. ಅವ್ರದ್ದು ಕ್ಲೋಸ್ ಕಾಲರ್ಡ್ ಹರಿದಿದ್ದು ಕೋಟು, ಆಮೇಲೆ ಧೋತಿ, ಆಮೇಲೆ ಕ್ಯಾನ್ವಾಸ್ ಶೂಸ್ ಅವೆಲ್ಲ ತೂತು ಬಿದ್ದಿದ್ದು, ಭಾಳ ಪುಟ್ಟ ಹೆಜ್ಜೆಗೆ ಬರ್ತಾಯಿದ್ರು. ಆವಾಗ ಜನರು, ಹೆಣ್ಮಕ್ಳು ಮುಖ್ಯವಾಗಿ, ಮತ್ತು ಜನಸಾಮಾನ್ಯರು ಅವ್ರ ಕಾಲು ಬೀಳ್ತಾಯಿದ್ರು. ಅವ್ರು ಹಾಗೆ ಮಾಡಿಕೊಂಡು ಏನೂ ಮಾತಾಡ್ತಿದ್ದಿಲ್ಲ, ಅವರಿಗೆ ಒಳ್ಳೆಯದಾಗಲಿ ಅನ್ನೋ ಹಾಗೆ ಸೋಚೆ ಅಲ್ಲಿ ಮುಂದೆ ಹೋಗ್ತಾಯಿದ್ರು. ಅವಾಗ ಬರ್ತಾಯಿದ್ರು. ಇದನ್ನು ಭಾಳ ಸಲ ನೋಡಿದ್ದೆ. ಮುಂದೆ ಏನಾಯಿತು, ಅವರು ಭಾಳ ದೊಡ್ಡ ಮನುಷ್ಯ ಇರ್ಬೋದು, ಇಷ್ಟಿದನ್ನು ಅದೊಂದು ತಲೆಯಲ್ಲಿ ಯಾವಾಗಲೂ ನನಗಿತ್ತು. ಮುಂದೆ ನಾವು 7ನೇತೆ ಇದ್ದಾಗ ಅವರು ತೀರ್ಕೊಂಡ್ರು. ಆವಾಗ ಎಲ್ಲ ಕಡೆ ಸುದ್ದಿ ಬಂತು, ಹೀಗೆ ಫಗು ಹಳಗಟ್ಟಿಯವರು ತೀರ್ಕೊಂಡ್ರು ಅಂತೇಳಿಸಿಂದ. ಆಮೇಲೆ ಅವ್ರದ್ದು ನನಗೆ ಅವಾಗೂ ಅವ್ರದ್ದೇನೂ ಗೊತ್ತಿದ್ದಿದ್ದಿಲ್ಲ. ಅಷ್ಟೊತ್ತಿಗೆ ಅವ್ರದ್ದು ಪಾರ್ಥಿವ ಶರೀರದ ಮೆರವಣಿಗೆ ಸಿದ್ದೇಶ್ವರ ಗುಡಿ ಹತ್ರ ಬಂದು ಮುಂದೆ ಹೋಗ್ತಾಯಿತ್ತು. ಅದೇ ಅಜ್ಜ ಇವರು ಅಂತೇಳಿಸಿ ನೀವು ನೋಡ್ತಾ ಇದ್ದ ಹರಕೋಟ್ನ ಅಜ್ಜ? ಹಾಂ, ನಾನು ಅದನ್ನು ಏನು ಮಾಡಿದೆ, ಆ ಮೆರವಣಿಗೆಯಲ್ಲಿ ಭಾಗವಹಿಸಿದೆ. ಆ ಮೆರವಣಿಗೆಯಲ್ಲಿ ಭಾಳ ಆದರೆ ಒಂದು 100 ಜನ ಇದ್ದರು ಅಷ್ಟೇ. ಒಂದು 100 ಜನ ಇದ್ದರು ಭಾಳ ಆದರೆ. ಮುಂದೆ ಅದು BLD ನಮ್ಮ ಅಸೋಸಿಯೇಷನ್ನದು, ನಮ್ಮ SP ಆರ್ಟ್ಸ್ ಕಾಲೇಜ್ ಇವೆಲ್ಲ ಅಲ್ಲಿ ಅವ್ರದ್ದು ಅಲ್ಲಿ ಲಿಂಗದ ಗುಡಿ ಅಂತೇಳಿಸಿಂದ ಒಂದು 770 ಲಿಂಗದ್ದು ಒಂದು ಗುಡಿ ಇದೆ. ಅದರ ಎದುರುಗಡೆ ಅವರು ಇದನ್ನು ಮಾಡಿದ್ರು, ಸಮಾಧಿ ಮಾಡಿ. ಹಾಂ. ಆವಾಗ ಏನಾಯಿತು, ಆ ಸಮಾಧಿ ಮಾಡ್ತವಾಗ ಒಂದು ಭಾಳ ಮನಸ್ಸಿಗೆ ನೋವಾಯಿತು. ಅವರ ಪಾರ್ಥಿವ ಶರೀರದ ತಲೆ ಮೇಲೆ ಒಬ್ಬ ಸ್ವಾಮಿ ಕಾಲಿಟ್ಟರು. ನನಗೆ ಇಂಥ ಒಬ್ಬ ದೊಡ್ಡ ಮನುಷ್ಯ, ಇಡೀ ಊರೆಲ್ಲ ಇವ್ರ ಕಾಲು ಬೀಳ್ತಿತ್ತು, ಇವ್ರಿಗೆ ಯಾರು ಕಾಲಿಟ್ಟರು ಇದು. ಆಮೇಲೆ ಆ ಸ್ವಾಮಿ ಬಗ್ಗೆ ನಂಗೆ ಬೇಸರ ಇತ್ತು. ನಾನು 2ನೇತೆ ಇದ್ದಾಗ ಆ ಸ್ವಾಮಿ, ಅದು ದೊಡ್ಡ ಕಥೆ ಇದೆ, ಒಂದು ಕೋಮಗಲಭೆಯನ್ನು ಹಬ್ಸರು. ಮೊದಲನೇ ಕೋಮಗಲಭೆ ನಾವು ನೋಡಿದ್ದೆ ಬಿಜಾಪುರದಲ್ಲಿ.
ಅದು ಹೆಂಗೆ ಅಂತಂದರೆ ನೋಡಿ, ಒಂದು ಸಂಸ್ಕಾರ ಇದೆ ನಮ್ಮ ಜನರಿಗೆ. ಈ ಮಸೀದಿ ಮುಂದೆ ಬಾರಿಸ್ಕೊಂಡು ಹೋಗೋದಿಲ್ಲ, ನಿಂತು ಬಿಡ್ತಾರೆ. ಯಾವುದೋ ಮದುವೆ ಮುಂಜುವೆ ಇಂಥದ್ದು ಯಾವುದಿದ್ರೂ ಕೂಡ ಮುಂದೆ ಹೋಗಿ 4 ಸ್ಟೆಪ್ ಇದನ್ನು ಮಾಡ್ತಾರೆ. ಅದು ಒಂದು ಕಲ್ಚರಲ್ ಹೆರಿಟೇಜ್ ಇತ್ತು. ಆಮೇಲೆ ಮುಸ್ಲಿಮ್ಸು ಅಷ್ಟೇ, ಹಿಂದೂಗಳು ಅಷ್ಟೇ ಸೌಹಾರ್ದಯುತವಾಗಿ ಭಾಳ ಸವಾರ್ದ. ಈ ನಮ್ಮ ಕಡೆ ಎಲ್ಲ ಈ ಎಷ್ಟೋ ಮಸೀದಿದು ಕಮಿಟಿ ಅಧ್ಯಕ್ಷರು ಲಿಂಗಾಯತರು ಇರ್ತಾರೆ. ಆಮೇಲೆ ಈ ಗಣಪತಿ ಉತ್ಸವದ ಅಧ್ಯಕ್ಷರು ಮುಸ್ಲಿಮ್ಸ್ ಇರ್ತಾರೆ. ಅದು ಈ ಥರದ್ದಿತ್ತು. ಇವರು ಏನು ಮಾಡಿದ್ರು, ಒಂದು ದಿವಸ ಅವೆಲ್ಲ ಇದು ಒಂದು ಅಜ್ಜಿಯ ಒಂದು ಪಾರ್ಥಿವ ಶರೀರದ ಅದಕ್ಕೆ ವಿಮಾನ ಅಂತೀವಿ ನಾವು, ಸಿದ್ದೇಶ್ವರ ವಿಮಾನ ಅಂತೇಳಿ. ಅಂದರೆ ಅದರಲ್ಲಿ ಕೂಡಿಸ್ಕೊಂಡು ಮೆರವಣಿಗೆ, ಆಮೇಲೆ ಅದು ಹಲಿಗೆ ಬಾರಿಸೋದು ಮುಂದ್ಗಡೆ. ಈ ಸ್ವಾಮಿ ಏನು ಹೇಳಿದ್ರು, ಅದನ್ನ ನಿಂದಿಸ್ಬೇಡ್ರಿ, ಬಾರ್ಸ್ಕೊತ ಹೋಗ್ರಿ ಅಂತ ಹೇಳಿದ್ರು. ಮಸೀದಿ ಮುಂದೆ ಬಾರ್ಸ್ಕೊತ. ಅವತ್ತು ಶುಕ್ರವಾರ ಇತ್ತು, ನಮಾಜ್ ಮಾಡ್ತಾಯಿದ್ರು. ನೋಡಿ, ಇದು ಎಲ್ಲ ಏನಾಗ್ತದೆ, ಅಲ್ಲಿ ಮಾತು ಬೆಳೆದು ಏನೇನೋ ಗಲಾಟೆ ಆಯಿತು. ನಮಗೆಲ್ಲ ಸಣ್ಣ ಮಕ್ಕಳು ಏನು ಗೊತ್ತಿದ್ದಿಲ್ಲ. ಬಟ್ ತುಂಬ ಗಲಾಟೆಯಾಗಿ ಮತ್ತು ಅದು ಕೋಮು ಗಲಭೆ ಶುರು ಆಗಿಬಿಡ್ತು. ನಮಗೆ ಶಾಲೆ ಬಿಟ್ಬಿಟ್ರು ಅವಾಗ. ಅದು ಸಾಯಂಕಾಲ ಹೊತ್ತು ಅದು ಅದೆಲ್ಲ ಆಗ್ತಾವಾಗ ಭಾಳ ಗಲಾಟೆ ಶುರು ಆಯಿತು. ನಮ್ಗೆ 5 ಗಂಟೆ ನಾವು ಎಲ್ಲ ಮನೆಗೆ ಎಲ್ಲ ಮಕ್ಕಳು ಒಳ್ಳೆ ಈ ಗುಬ್ಬಿ ಮರಿಗಳ ಥರ ಒದ್ದಾಡ್ಕೊಂಡು ಹಂಗೆ ಹಿಂಗೆ ಮಾಡ್ಕೊಂಡು ಮನೆ ಸೇರಿಸ್ತೇವೆ. ಇದು ನೋವಿತ್ತು ನನಗೆ. ಇದು ಏನಪ್ಪ ಹಿಂಗಿದೆಲ್ಲ ಇವ್ರದ್ದೆಲ್ಲ ಹೆಸರು ಬಂತು, ಈ ಸ್ವಾಮಿದೆಲ್ಲ ಹಿಂಗೆ ಮಾಡ್ದು ಅಂಥೇಳಿ. ಆ ಸ್ವಾಮಿ ಕಾಲಿಟ್ಟಿದ್ದು ನಂಗೆ ಭಾಳ ಬೇಸರ ಆಗಿಬಿಡ್ತು. ಆಮೇಲೆ ಅಲ್ಲಿ ಸ್ವಲ್ಪ ಮಳೆ ಬಂತವತ್ತು. ಆ ಲಿಂಗದ ಗುಡಿಯ ನೆರಳಲ್ಲಿ ಅದು ಅಲ್ಲಿ ನಿಂತು ಸ್ವಲ್ಪ ಮಳೆ, ಅಲ್ಲಿ ಒಂದು ಸಂತಾಪ ಸೂಚಕ ಸಭೆ ಇತ್ತು. ಅಲ್ಲಿ ಒಬ್ಬರು ತಾಳಿಕೋಟಿ ಸರ್ ಅಂತಿದ್ರು. ಅವರು ಅಲ್ಲಿ ಉರ್ದು ಕಾಲೇಜಿನ ಪ್ರಿನ್ಸಿಪಾಲ್ ಇದ್ದರು. ಕಾಲೇಜು ಹೈಸ್ಕೂಲು ಮರ್ತೋಗಿದೆ, ಬಟ್ ಪ್ರಿನ್ಸಿಪಾಲ್ ಇದ್ದರು. ಭಾಳ ತುಂಬ ನೋಬಲ್ ಪರ್ಸನ್ನು, ಭಾಳ ಉದಾತ್ತ ಮಾನವ ಇದ್ದರು ಅವರು. ಅಂದ್ರೆ ಅವ್ರ ಬಗ್ಗೆ ಎಲ್ಲ ಕೇಳಿದ್ದೇನು. ಅವರು ಉರ್ದುನಲ್ಲಿ ಮಾತಾಡಿ ಇವರ ವಚನಗಳ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ, ಇವರ ಮಹತ್ವದ ಬಗ್ಗೆ ಅವರು ಮಾತನಾಡಿದ್ರು. ಇದು ನನ್ನ ಮೇಲೆ ಆಳವಾದ ಪರಿಣಾಮ ಬೀರ್ತು. ವಚನ ಪಿತಾಮಹ ಫಾಳುಗಟ್ಟೆಯವರ ನೀವು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಅವ್ರ ಕುರಿತು ಕೇಳಿದ ಮಾತುಗಳು ಕೂಡ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವ. ಅಲ್ಲಿವರೆಗೆ ನನಗೆ ಗೊತ್ತಿದ್ದಿದ್ದಿಲ್ಲ ವಚನ ಸಾಹಿತ್ಯದ ಗ್ರೇಟ್ ಮ್ಯಾನ್ ಅನ್ನೋದು ಗೊತ್ತಿತ್ತು. ಅವರು ದೊಡ್ಡ ಮನುಷ್ಯ, ಯಾಕಂದ್ರೆ ಎಲ್ಲರೂ ಕಾಲು ಬೀಳ್ತಾ ಇದ್ರಲ್ಲ. ವಚನ ಅವಾಗ ಇವ್ರು ಏನೇನು ಮಾಡಿದ್ರು ಅನ್ನೋದು ಭಾಳ ಚಂದ ಹೇಳಿದ್ರು ಅವರು. ಅದನ್ನು ಅವ್ರ ಕುರಿತು ಭಾಳ ಒಂದು ಸುಪೀರಿಯರ್ ಆಗಿತ್ತು. ಆದರೆ ಆ ಭಾವ ಇದು ಅವರಿಗೆ ಹಳಕಟ್ಟಿಯವ್ರ ಬಗ್ಗೆ ಅವರು ತೋರಿದಂಥ ಗೌರವ. ಆಮೇಲೆ ಅವತ್ತೇ ನಾನು ಒಂದು ನಿರ್ಧಾರ ಮಾಡಿಬಿಟ್ಟೆ, ನಾನು ಈ ವಚನ ಸಾಹಿತ್ಯದಲ್ಲೇ ಇರಬೇಕು ಅಂತೇಳಿ. 60 ವರ್ಷದ ಒಂದು ನಿಮ್ಮ ತಂದೆಗೆ ಇಸ್ಲಾಂ ಪ್ರಭಾವ ಇರಲಿಲ್ಲ, ಮುಸ್ಲಿಂ ಸಂಪ್ರದಾಯದ ಪ್ರಭಾವ ಇರಲಿಲ್ಲ. ನಮಗೇನಂದರೆ ನಮ್ಮ ಕಡೆ ಯಾರ್ದೋ ಯಾವ ಪ್ರಭಾವ ಇದು, ಮನುಷ್ಯತ್ವದ ಪ್ರಭಾವ ಒಂದೇ ಇತ್ತು. ಅವಾಗ ಗ್ರಾಮೀಣ ಪ್ರದೇಶದಲ್ಲಿ ಕಾಕಾ ಚಿಗಪ್ಪ ಅಂತಾನೆ ಲಿಂಗಾಯತ್ ಪ್ರಭಾವ ಇದ್ದಿದ್ದಿಲ್ಲ, ಮುಸ್ಲಿಂ ಇದ್ದಿದ್ದಿಲ್ಲ, ಮನುಷ್ಯತ್ವದ ಪ್ರಭಾವ ಇತ್ತು. ನಮ್ಮ ವಾತಾವರಣ ಆಗಿತ್ತು.